ಹಾಯ್ ಎಲ್ಲರಿಗೂ ಅಮ್ಮ ಮಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂದರೆ ಏನು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಚಿಕನ್ ಮ್ಯಾರಿನೇಷನ್ ಮಾಡೋಕ್ಕೆ ಅರಿಶಿನ, ಚಿಕನ್ ಮ್ಯಾರಿನೇಷನ್ ಮಾಡೋಕ್ಕೆ ಅರಿಶಿನ 1/4 ಚಮಚ, 1 ಚಮಚ ಅಚ್ಚಕಾರದ ಪುಡಿ, ಒಂದು 3/4 ಚಮಚ ಅಷ್ಟು ಧನಿಯಾ ಪುಡಿ, 2 ಸ್ಪೂನ್ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್. ಇವಾಗ ಇದು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ, ಇಷ್ಟು ಹಾಕಿ ಮ್ಯಾರಿನೇಷನ್ ಮಾಡಿಬಿಡೋಣ. ಮ್ಯಾರಿನೇಷನ್ ಮಾಡೋಣ. ಮಾಡಿಕ್ಕಿದ್ದೀನಿ. ಇದು ಚೆನ್ನಾಗಿ ಒಂದು 20 ನಿಮಿಷ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆನೇ ಮ್ಯಾರಿನೇಷನ್ ಆಗಲಿ, ಇಲ್ಲಾಂದರೆ ಇದಕ್ಕೆಲ್ಲ ರೆಡಿ ಮಾಡೋವರೆಗೂ ಮ್ಯಾರಿನೇಷನ್ ಆಗಲಿ. ಇವತ್ತು ಗಾರ್ಲಿಕ್ ಚಿಕನ್ ಫ್ರೈ ಮಾಡೋಣ. ಹೇಗೆ ಮಾಡೋದು ಅಂದರೆ ನೋಡೋಣ ಬನ್ನಿ. ಕಡಾಯಿ ಇಟ್ಟಿದ್ದೀನಿ, ಬಿಸಿ ಆಗಲಿ. ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ ಆಯಿಲ್ ಬೇಕು ಇದಕ್ಕೆ. ಗಾರ್ಲಿಕ್ ಚಿಕನ್ಗೆ ಫಸ್ಟು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಲ್ಲ, ಹಾಗೆ ಸುಮ್ಮನೆ ಫ್ರೆಶ್ ಮಾಡಿಕ್ಕಿದ್ದೀನಿ. ಬೆಳ್ಳುಳ್ಳಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಅದರಲ್ಲೇ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಡೋಣ. ಚೆನ್ನಾಗಿ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಗರಿ ಗರಿಯಾಗಿ ಇವಾಗೆಲ್ಲ ತಗೊಂಡ್ಬಿಡೋಣ. ಇಷ್ಟ ಆಗಿದೆ, ಬೆಳ್ಳುಳ್ಳಿ ಎಷ್ಟು ಕೆಂಪಾಗಿದೆಯಲ್ಲ ಸಾಕು, ಇಷ್ಟ ಆಗಿದೆ.
ಇದೇ ಆಯಿಲ್ಗೆ 2 ಗಡ್ಡೆಯಷ್ಟು ಈರುಳ್ಳಿ, ಇದೇ ಆಯಿಲ್ಗೆ ಈರುಳ್ಳಿ ಬೆಳ್ಳುಳ್ಳಿ ಉಳ್ಕೊಂಡಲ್ಲ ಅದೇ ಆಯಿಲ್ಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇದೇ ಆಯಿಲಲ್ಲಿ ಫ್ರೈ ಆಗ್ತದೆ. ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಇಷ್ಟ ಆಗಿದೆ, ಇವಾಗ ಕಲರ್ ಚೇಂಜ್ ಆಗಿದೆ. ಈ ಸ್ಟೇಜಲ್ಲಿ ಇವತ್ತು ಮನೇಲಿ ಇತ್ತಬೇಳೆ ಇತ್ತು, ಒಂದು ಸಣ್ಣ ಕಪ್ಪಲ್ಲಿ ಒಂದು 50 ಗ್ರಾಮ್ ಅಷ್ಟು ಇತ್ತಬೇಳೆ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ ಹಾಕಬೇಕು ಅಂತೇನಿಲ್ಲ, ಮನೇಲಿ ಇದೆ ಅಂತ ಹಾಕ್ತಾಯಿದ್ದೀನಿ. ಈರುಳ್ಳಿ ಜೊತೆಲ್ಲ ಇತ್ತಬೇಳೆ ಹಾಕಿದ್ದೀವಲ್ಲ, ಇವಾಗ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದೆಯಲ್ಲ. ಇವಾಗ ಮ್ಯಾಗ್ನೇಷನ್ ಮಾಡಿದ್ದೀವಲ್ಲ ಚಿಕನ್ನು, ಆ ಚಿಕನ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕೆ ಜಿ ಇದೆ ಚಿಕನ್ನು. ಚಿಕನ್ ಸ್ವಲ್ಪ ಬೇಯಲಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, 1 ಸ್ಪೂನು ಖಾರದ ಪುಡಿ, 1 ಮುಕ್ಕಾಲು ಸ್ಪೂನ್ ಧನಿಯಾ ಪುಡಿ ಎಲ್ಲ ಹಾಕಿದ್ದೀನಿ. ಇವಾಗ ಈ ಈರುಳ್ಳಿ ಎಲ್ಲ ಫ್ರೈ ಆಗಿದೆಯಲ್ಲ, ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದೆ. ಇದರಲ್ಲಿರೋ ವಾಟರ್ ಎಲ್ಲ ಬಂದು ಡ್ರೈ ಆಗಬೇಕು. ಇದಾಗಲಿ ಮುಚ್ಚಿಬಿಡೋಣ. ಇವಾಗ 1 ಸ್ಪೂನಷ್ಟು ಕಾಳುಮೆಣಸು ಮಿಕ್ಸಿಗೆ, ಒಂದು ಅರ್ಧ ಚಮಚ ಸೋಂಪು, ಓಕೆ, 1 ಸ್ಪೂನ್ ಖಾರದ ಪುಡಿ, ಖಾರ ನೋಡ್ಕೊಂಡು ಹಾಕೊಬೇಕು. ಧನಿಯಾ ಪುಡಿ 1 ಮುಕ್ಕಾಲು ಸ್ಪೂನಷ್ಟು, ಒಂದು ಸ್ವಲ್ಪ ಅರಿಶಿನ, 1 ಗೆಡ್ಡೆ ಬೆಳ್ಳುಳ್ಳಿ, ಇಷ್ಟು ಹಾಕ್ಕೊಂಡು ತರಿ ಹುರ್ಕೊಂಬಂದ್ಬಿಡೋಣ. ಇವಾಗ ಮಿಕ್ಸಿಗೆ ಹಿಂಗೆ ಮಾಡ್ಕೊಂಬಂದಿದ್ದೀನಿ ತರಿಯಾಗೆ, ನೀರೇನು ಹಾಕಿಲ್ಲ, ತರಿಯಾಗೆ ಇರಬೇಕು ಕಾಳುಮೆಣಸು ಬೆಳ್ಳುಳ್ಳಿ ಎಲ್ಲ. ಇಷ್ಟಾದರೆ ಸಾಕು. ಇವಾಗ ಚಿಕನ್ ಬಂದಿದೆ ನೋಡೋಣ. ಚಿಕನ್ ಬೇಯ್ತಾ ಇದೆ, ನೀರೇನು ಹಾಕಿಲ್ಲ. ಆ ಚಿಕನಲ್ಲಿರೋ ವಾಟ್ರೆ ಅದರಲ್ಲೇ ಕುಕ್ ಆಗ್ತಾಯಿದೆ. ಹೀಗೆ ಬೇಯಿ ಇನ್ನೊಂದು ಸ್ವಲ್ಪ ಬೇಯಿ ಅಂತ ಚೆನ್ನಾಗಿ ಕುಕ್ ಆಗ್ತಾಯಿದೆ. ನೀರು 1 ಡ್ರಾಪ್ ನೀರು ಹಾಕಿಲ್ಲ, ಆ ಚಿಕನಲ್ಲಿರೋ ನೀರಲ್ಲೇ ಬೇಯ್ತಾ ಇದೆ. ಈಸ್ ಬಂದಿದೆಯಾ? ಬಂದು ಈ ಸ್ಟೇಜಲ್ಲಿ ಈ ಖಾರ ಹಾಕ್ಕೊಂಬಿಡೋಣ. ಈ ಬೆಳ್ಳುಳ್ಳಿ ಸ್ವಲ್ಪ ಸೋಂಪೆಲ್ಲ ಇದು ಮಾಡಿದ್ವಲ್ಲ, ಆ ಖಾರನ ಬೇಕಾಗ್ತದೆ. ಚಿಕನ್ ಮ್ಯಾಗ್ನೇಷನ್ಗೆ 1 ಸ್ಪೂನ್ ಖಾರ ಹಾಕಿದ್ದೀನಿ, ಮತ್ತು ಈ ಬೆಳ್ಳುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಮೆಣಸಿನ ಜೊತೆಗೆ 1 ಸ್ಪೂನ್ ಖಾರ ಹಾಕಿದ್ದೀನಿ. ಈಗ ಪುಡಿ ಹಾಕಿದ್ದೀವಲ್ಲ, ಬೆಳ್ಳುಳ್ಳಿ ಎಲ್ಲ ತರಿ ಮಾಡಿಕೊಂಡು ಕಾಳುಮೆಣಸು ಖಾರದ ಪುಡಿ ಎಲ್ಲ ಅದು ಹಾಕಿ ಇವಾಗ ಮಿಕ್ಸ್ ಮಾಡೋದು. ಹೀಗೆ ಮಿಕ್ಸ್ ಮಾಡೋಣ. ಒಂಚೂರು ನೀರು ಈ ಮಿಕ್ಸಿ ಜಾರಿಗೆ ಒಂದು ಸಣ್ಣ ಲೋಟದ ಅರ್ಧ ಲೋಟನೂ ಇಲ್ಲ, ಚೂರು ನೀರು ಹಾಕ್ತೀನಿ. ಅವಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮ್ಯಾಗ್ನೇಷನ್ಗೆ, ಮತ್ತು ಉಪ್ಪೇ ಹಾಕಿಲ್ಲ. ಇವಾಗ ಸ್ವಲ್ಪ ಹಾಕ್ತಾಯಿದ್ದೆ. ಇತ್ತಬೇಳೆ ಎಲ್ಲ ಬೆಂದಿದೆ, ಚಿಕನ್ ಜೊತೆ ಚೆನ್ನಾಗೆ ಕಾಳೆಲ್ಲ ಹೊಂದ್ಕೊಂಡಿದೆ.
ಸೀಸನ್ ಇರೋರ್ಗೂ ಯಾವ್ದ್ರಲ್ಲಿ ಸಿಗುತ್ತೋ ಅದ್ರಲ್ಲಿ ಹಾಕಿ ಇದಕ್ಕೆ ಬೇಳೆ ಮಾಡೋದು, ಆಮೇಲೆ ಮಾಮೂಲಿ ಮಾಡೋದು. ಚೆನ್ನಾಗಿ ಆಗ್ತದೆ. ಇದರಲ್ಲಿ ಇನ್ನೊಂದು 5 ನಿಮಿಷ ಫುಲ್ಲು ಡ್ರೈ ಆಗಿದೆ ಅಷ್ಟೇ. ಇದಕ್ಕೆ ಗರಂ ಮಸಾಲ ಏನು ಹಾಕಿಲ್ಲ. ಇವಾಗ ಒಂಚೂರು ಗರಂ ಮಸಾಲ ಹಾಕೋಣ. ಗರಂ ಎಷ್ಟು ಅಂದರೆ 1-2 ಚಿಟಿಕೆ ಅಷ್ಟೇ. ಅದ್ರ ಜೊತೆಗೆ ಫಸ್ಟ್ ಇದು ಒಂದು ಮಿಕ್ಸ್ ಮಾಡಿಬಿಡ ಓಕೆನಾ. ಇದಕ್ಕೆ ಬೇಳೆ ಎಲ್ಲ ಬೆಂದಿದೆ. ನಿಂಬೆಹಣ್ಣು ಹಾಕೋಣ. ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಹಾಕಿದ ಒಂದ್ಸತಿ ಮಿಕ್ಸ್ ಮಾಡ್ತೀನಿ. ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ. ಸುಮ್ಮನೆ ಕಟ್ ಮಾಡಿಟ್ಟಿದ್ದೀನಿ. ಅರ್ಧ ಮುರಿದಿಕ್ಕಿ ಎಲ್ಲ ಹಂಗೆ ಮಸಾಲೆ ಫುಲ್ಲು ಡ್ರೈ ಆಗಿ. ಇದು ಚಪಾತಿಗೆ, ಪರೋಟಾಗೆ ಮತ್ತು ರೈಸ್ ಜೊತೆ ರಸಮ್, ತಿಳಿ ಸಾಂಬಾರು ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಫ್ರೈ ಮಾಡಿದ್ನಲ್ಲ, ಈ ಸ್ಟೇಜಲ್ಲಿ ಇದು ಹಾಕ್ತೀನಿ. ಮತ್ತು ನಿಂಬೆಹಣ್ಣು ಅರ್ಧ ಮೇಲೆ ಹಾಕ್ತಾಯಿದ್ದೀನಿ. 1 ನಿಂಬೆ ಫುಲ್ ಹಾಕಿನಿ. ಇದಕ್ಕೆ ಟೊಮೊಟೊ ಹುಳಿಗೆ ಏನು ಹಾಕಿಲ್ಲ. ಮೊಸರು ಒಂದು 2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಒಂದು ನಿಂಬೆಹಣ್ಣು ಹಾಕಿನಿ, ಒಂದು ನಿಂಬೆಹಣ್ಣು ಹಾಕಿದ್ದೀನಿ. ಫೈನಲಿ ಬಂದುಬಿಟ್ಟು ಇದು ಫ್ರೈ ಮಾಡಿ ಇವೆಲ್ಲ ಸ್ವಲ್ಪ ಇವಾಗ ಹಾಕ್ತೀನಿ. ಆಮೇಲೆ ತಿನ್ಬೇಕಾದ್ರೆ ಸ್ವಲ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಡಿಶ್ ಔಟ್ ಮಾಡೋಣ. ಇದಕ್ಕೆ ಬೇಡ ಎಲ್ಲ ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೊಂಡ್ಬಿಟ್ಟಿದೆ. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂದರೆ ಇದಕ್ಕೆ ಬೇಳೆ ಗಾರ್ಲಿಕ್ ಚಿಕನ್ ಫ್ರೈ ಮಾಡಿದ್ದೀವಿ. ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಈ ಡಿಶ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.